ಹಾಯ್ ಸ್ನೇಹಿತರೆ, ರಾತ್ರಿ ಉಳಿದಿರುವಂಥ ಅನ್ನ ವೇಸ್ಟ್ ಮಾಡಬಾರ್ದಲ್ವಾ? ಆ ಅನ್ನದಿಂದ ಏನಾದರೂ ರೆಸಿಪಿ ಮಾಡಬೇಕಲ್ವಾ? ಹಾಗಾಗಿಬಿಟ್ಟು ನಾನು ಡಿಫ್ರೆಂಟ್ ಆದ ಬಿಸಿಬೇಳೆ ಬಾತನ್ನು ಮಾಡಿದ್ದೀನಿ ಸ್ನೇಹಿತರೆ. ಇದು ಬಿಸಿಬೇಳೆ ಬಾತು ಒಂಥರ ಡಿಫ್ರೆಂಟಾಗಿದೆ. ವಿಡಿಯೋ ಎಂಟು ತನಕ ವಾಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋ ಯಾವ ಥರ ಮಾಡಿದ್ದೀನಂತ ನೋಡೋಣ. ಬಿಸಿಬೇಳೆ ಬಾತು ಏನೇನು ತಗೊಂಡಿದ್ದೀನಂತ ಬನ್ನಿ ಸ್ನೇಹಿತರೆ ನೋಡೋಣ. ಇವಾಗ ಇಲ್ಲಿ ನಾನು ಕ್ಯಾರೆಟು, ಬೀನ್ಸು ಮತ್ತು ಗಡ್ಡೆಕೋಸು ಮತ್ತು ಟೊಮೊಟೊನ ತಗೊಂಡಿದ್ದೀನಿ. ಒಂದೆರಡು ಕ್ಯಾರೆಟು, ಸ್ವಲ್ಪ ಬೀನ್ಸು, ಟೊಮೊಟೊ, ಗಡ್ಡೆಕೋಸು ಕಟ್ ಮಾಡಿಬಿಟ್ಟು ನಾನಿಲ್ಲಿ ತೊಗರಿಬೇಳೆನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ತೊಗರಿಬೇಳೆ ಜೊತೆ ನೀವು ಸ್ವಲ್ಪ ಹೆಸರುಬೇಳೆನೂ ಹಾಕ್ಕೊಂಡ್ರು ನಡೆಯುತ್ತೆ. ನಾನು ತೊಗರಿಬೇಳೆ ಮಾತ್ರ ಹಾಕಿ ಮಾಡ್ತಾ ಇರುವಂಥದ್ದು. ಇವಾಗ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಬೇಳೆನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನಾನು ಸ್ವಲ್ಪನೇ ತಗೊಂಡಿದ್ದು. ನಿಮಗೆ ಎಷ್ಟು ಜನ ಇರ್ತೀರ ಅದ್ರ ಮೇಲೆ ಡಿಪೆಂಟು. ನಾವು ಇಬ್ಬರೇ ಇರೋದು, ಹಾಗಾಗಿಬಿಟ್ಟು ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ. ಬೇಳೆನ ನೀರು ಹಾಕಿಬಿಟ್ಟು ತೊಳ್ಕೊಂಡಿದ್ದೀನಿ. ಬೇಳೆ ನೀರು ಹಾಕಿ ತೊಳೆದಾದ್ಮೇಲೆ ಬೇಳೆಗೆ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತಲ್ವ ಬೇಯಿಸೋಗೋಸ್ಕರ ಕಟ್ ಮಾಡಿರುವಂಥ ಟೊಮಾಟೋನ ಹಾಕ್ಕೊತೀನಿ ಸ್ನೇಹಿತರೆ. ಟೊಮಾಟೊ ಹಾಕಿದ್ಮೇಲೆ ಕ್ಯಾರೆಟು, ಬೀನ್ಸು, ಗಡ್ಡೆಕೋಸು, ನಮಗೆ ಬೇಕಾಗಿರೋದು ಎಲ್ಲ ವೆಜಿಟೇಬಲ್ ಯಾವ್ಯಾವ ಬೇಕಂತ ನಾವು ಹಾಕೋಬಹುದು. ನಾನು ಸಿಂಪಲಾಗಿ ಇಷ್ಟೇ ವೆಜಿಟೇಬಲ್ ಇತ್ತು ಅದನ್ನೇ ಹಾಕಿಬಿಟ್ಟು ಮಾಡ್ತಾಯಿರೋದು. ಮತ್ತು ಬೇಯಿಸೋಗೋಸ್ಕರ ನೀರನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತರಕಾರಿ ಮತ್ತು ಬೇಳೆ ಎಲ್ಲ ತೊಳೆದು ಹಾಕಿದ್ದೀನಿ ಸ್ನೇಹಿತರೆ. ಒಂದು 2-3 ವಿಜಲು ಆಗಬೇಕು. ನೋಡ್ತಾ ಇರ್ಬೋದು. ಇವಾಗ 2-3 ವಿಜಲ್ ಆಗಿದೆ ಸ್ನೇಹಿತರೆ. ನೋಡಿ ಬೇಯಿಸ್ಕೊಂಡಿದ್ದೀನಿ ತರಕಾರಿ ಮತ್ತು ಬೇಳೆ. ಬೇಯಿಸ್ಕೊಂಡಿದ್ದೇವಲ್ಲ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದು ಅದು ಏನು ಮಾಡಬೇಕಂದ್ರೆ, ನಾನು ನೀರೆಲ್ಲ ಬಗ್ಸೋಕ್ಕಾಗಲ್ಲ, ಹಾಗಾಗಿಬಿಟ್ಟು ಒಂದು ಸೌಟ್ ತಗೊಂಡು, ಅಂದರೆ ಒಂದು ಸೌಟಿಂದ ಈ ಥರ ಮ್ಯಾಶ್ ಮಾಡ್ಕೊತೀನಿ. ಬೇಳೆ ಸಪ್ರೇಟಾಗಿ ಕೂಗಿಸ್ಕೊಂಡ್ರೆ ಬೇಳೆ ಮ್ಯಾಶ್ ಮಾಡ್ಕೋಬೋದು. ತರಕಾರಿ ಎಲ್ಲ ಒಟ್ಟಿಗೆ ಆಗಿದ್ದರೆ ನಾವು ಒಂದು ಸೌಟಿಂದ ಈ ಥರ ಮ್ಯಾಶ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಸಾಫ್ಟಾಗಿ ಆಗುತ್ತೆ ಈ ಥರ, ಬೇಳೆ ಜಾಸ್ತಿ ಕಾಣಲ್ಲ. ಮತ್ತು ಉಳಿದಿರುವಂಥ ಅನ್ನ ಹಾಕೋತಾ ಇದ್ದೀನಿ ಇವಾಗ. ನೋಡಿ ಮಿಕ್ಕಿತ್ತಲ್ಲ ಅನ್ನ ವೇಸ್ಟ್ ಆಗಬಾರ್ದು, ಹಾಗಾಗಿಬಿಟ್ಟು ಅನ್ನ ಸಾಂಬಾರು ಮಾಡಿದರೂ ತಿನ್ನೋಕೆ ಇಷ್ಟ ಆಗಲ್ಲ. ಅಂಥ ಟೈಮಲ್ಲಿ ಇದು ಥರ ಸಿಂಪಲ್ಲಾಗಿ ಬಿಸಿಬೇಳೆ ಬಾತನ್ನು ಮಾಡ್ಕೋಬೋದು ಸ್ನೇಹಿತರೆ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅನ್ನನ ಹಾಕೋಬೋದು. ನೋಡಿ ನಾನು ಸ್ವಲ್ಪ ಇಬ್ಬರಿಂದ ಪ್ರಜ್ಜು, ನಾನು ನನ್ನ ಮಗಳು 3 ಜನ ಅಲ್ವಾ, 3 ಜನ ಆಗುವಷ್ಟು ನಾನು ಅನ್ನನ ನೋಡಿಕೊಂಡು ಹಾಕ್ಕೊಂಡು ಈ ಥರ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಅಕ್ಕಿ ತೊಳೆದ್ಬಿಟ್ಟು ಹಾಕೋಬೋದು, ಬೇಳೆ ಜೊತೆ ಕೂಗಿಸ್ಕೋಬೋದು ಸ್ನೇಹಿತರೆ. ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಥರ ಮಾಡಿದ್ದೇನಂತ ತೋರಿಸ್ತೀನಿ. ಉಳಿದಿರೋದು ಅನ್ನದಿಂದ ವೇಸ್ಟ್ ಮಾಡಬಾರ್ದಲ್ವಾ ಅಂತ ತೋರಿಸಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಪ್ಯಾಕೆಟು ಬಿಸಿಬೇಳೆ ಬಾತ್ ಪೌಡ್ರ್ ಬರುತ್ತಲ್ಲ, ಫುಲ್ ಒಂದು ಪ್ಯಾಕೆಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಖಾರದ ಪೌಡ್ರ್ ಅಂದರೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಮಸಾಲೆ ಖಾರದ ಪೌಡ್ರು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮಗೆ ಖಾರದ ಪೌಡ್ರ್ ಹಾಕಿದರೆ ನಮಗೆ ಸ್ವಲ್ಪ ಖಾರ ಇರಬೇಕು, ಅದಕ್ಕೋಸ್ಕರ ಖಾರದ ಪೌಡ್ರ್ ಬಳಸಿದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಅದಾದಮೇಲೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿದೆ. ಬಿಸಿನೀರು ಹಾಕಿಬಿಟ್ಟು ನಾನು ಸ್ವಲ್ಪ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ. ಮಿಕ್ಸನ್ನು ಮಾಡಿದ್ಮೇಲೆ ನಾನು ಇಲ್ಲಿ ಸ್ಟೋವ್ ಮೇಲೆ ಪಾತ್ರೆನ ಇಕ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ಟೋವ್ ಮೇಲೆ ಪಾತ್ರೆ ಇಕ್ಕಿದ್ಮೇಲೆ ಅದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನಷ್ಟು, ಅಂದರೆ 3-4 ಸ್ಪೂನಷ್ಟು, ಸ್ಪೂನ್ ದೊಡ್ಡದಾಗಿದೆ ಅದು ಸ್ವಲ್ಪ, ಹಾಗಾಗಿಬಿಟ್ಟು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ಮೇಲೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ನೀವು ಸಾಸಿವೆ ಕರಿಬೇವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಬೇಕಂದರೆ ಸಾಸಿವೆ ಕರಿಬೇವು ಏನಕ್ಕೆ ಹಾಕ್ತಾಯಿದ್ದಾರೆ ಬಿಸಿ ಬಾತಲ್ಲಿ, ಇದೆಲ್ಲ ಹಾಕಬಾರ್ದು ಅಂತ ಅನ್ಕೋಬಹುದು ಸ್ನೇಹಿತರೆ. ಈ ಥರ ಎಲ್ಲ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿಬಿಟ್ಟು ಒಂದ್ಸತಿ ಬಿಸಿಬೇಳೆ ಬಾತ್ ಮಾಡಿ ತಿಂದರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ನಾನು ಮತ್ತೆ ಈರುಳ್ಳಿ ಫ್ರೈ ಆದಮೇಲೆ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಬಿಸಿಬೇಳೆ ಬಾತ್ ಮಾಡಿದರೆ ಬೆಳ್ಳುಳ್ಳಿ ಯಾರೂ ಹಾಕಲ್ಲ. ಒಂದ್ಸತಿ ನೀವು ಹಾಕಿ ಟ್ರೈ ಮಾಡಿ, ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ ಇವಾಗ ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಫ್ರೈ ಆಗಿದೆ. ಅದ್ರ ಮಧ್ಯೆ ನಾನು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿರುವಂಥ ಬೇಳೆ ತರಕಾರಿ ಮತ್ತು ಅನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿರುವಂಥ ಹಾಕ್ಕೋತಾ ಇದ್ದೀನಿ. ನೋಡಿ ಫುಲ್ಲು ಬೇಳೆ ತರಕಾರಿ ಅನ್ನ ಮಿಕ್ಸ್ ಮಾಡಿದ್ದೀವಲ್ವ ನಾವು ಕುಕ್ಕರಲ್ಲಿ, ಅದನ್ನ ಹಾಕ್ಕೊತಾ ಇದ್ದೀವಿ. ನೋಡಿ ಸಿಂಪಲಾಗಿ ಈಸಿಯಾಗಿ ಈ ಟ್ರಿಕ್ ಬಳಸಿಬಿಟ್ಟು ರಾತ್ರಿ ಉಳಿದಿರುವಂಥ ಅನ್ನದಿಂದ ಸಿಂಪಲಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಇದಕ್ಕೆ ಬೇಕಂದರೆ ನಾನು ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನಾನು ಆವಾಗಲೇ ಉಪ್ಪನ್ನು ಹಾಕಿದೆ ಸ್ನೇಹಿತರೆ.
ಆದರೆ ಒಂಚೂರು ಒಗ್ಗರಣೆ ಹಾಕ್ತಾಯಿದ್ರೆ ಉಪ್ಪು ಕಡಿಮೆ ಅಂತ ಸ್ಮೆಲ್ ಗೊತ್ತಾಗುತ್ತೆ ಅಡುಗೆ ಮಾಡೋರಿಗೆ. ಹಾಗಾಗಿಬಿಟ್ಟು ಕಡಿಮೆ ಅನ್ನಿಸ್ತಾ ಇದೆ ಅಂತ ನಾನು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ರಾತ್ರಿ ಉಳಿದಿರುವ ಅಂಥ ಅನ್ನದಿಂದ ಟೇಸ್ಟಿಯಾಗಿ ಏನಾದರೂ ಮಾಡ್ಕೋಬೇಕಂದಾಗ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಮಾಡ್ಬೋದು ಸ್ನೇಹಿತರೆ. ಸಿಂಪಲಾಗಿ ಬಿಸಿಬೇಳೆ ಬಾತು ಮಾಡಿದ್ದೀನಿ ನೋಡಿ ಉಳಿದಿರುವಂಥ ಅನ್ನದಿಂದ. ನೀವು ಒಂದು ಸತಿ ಟ್ರೈ ಮಾಡಿ ಟೇಸ್ಟಿಯಾಗಿ ಹೇಗಿದೆ ಅಂತ ಟೇಸ್ಟಾಗಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ಇಲ್ಲಿ ನಾನು ಬದನೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಆಲೂಗಡ್ಡೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಬೇರೆ ಮಾಡಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಬಿಸಿಬೇಳೆಬಾತ್ ತಿಂಡಿಗೆ ಆಯಿತು, ಮಧ್ಯಾಹ್ನ ಊಟಕ್ಕೆ ಬೇಕಲ್ವಾ ಬಾಕ್ಸ್ಗೆ. ಹಾಗಾಗಿಬಿಟ್ಟು ನಮ್ಮ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟೋಕ್ಕೆ ತುಂಬ ಸಿಂಪಲಾಗಿ ಪಲ್ಯ ಮಾಡಿದ್ದೀನಿ. ಇದು 1-2 ಆಲೂಗಡ್ಡೆ 1-2 ಬದನೆಕಾಯಿ ಹಾಕಿ ಪಲ್ಯನ ಮಾಡಿಬಿಟ್ಟು ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ಹಾಕಿಬಿಟ್ಟು ಕೊಡ್ತೀನಿ ಸ್ನೇಹಿತರೆ. ಇದ್ರ ಜೊತೆ ಅನ್ನನೂ ಹಾಕ್ಕೊಡ್ತೀನಿ, ಯಾಕೆಂದರೆ ಇದ್ರ ಜೊತೆ ಸ್ವಲ್ಪ ಗ್ರೇವಿ ಥರ ಇದೆ ಅಲ್ವಾ, ಅನ್ನನೂ ಕಲಿಸ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ನೋಡಿ ಮಾರ್ನಿಂಗ್ ಬಿಸಿಬೇಳೆ ಬಾತ್ ಆದಮೇಲೆ ಈ ಪಲ್ಯನ ಮಾಡಿದ್ದೀನಿ. ಮತ್ತೆ ನೋಡಿ ಇವಾಗ ಈ ಪಲ್ಯ ರೆಡಿಯಾಗಿದೆ ಅಲ್ವಾ. ಇಲ್ಲಿ ನಾನು ಒಂದು ಬಾಕ್ಸಲ್ಲಿ ಅನ್ನನ ಹಾಕಿದ್ದೀನಿ, ಒಂದು ಬಾಕ್ಸಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಮಾಡಿರುವಂಥ ಪಲ್ಯನ ಹಾಕಿದ್ದೀನಿ. 1 ಟೈಮ್ ತಿನ್ನೋಕ್ಕೆ ರೈಸ್ ಜೊತೆ ಅದು ಸಾಂಬಾರು, ಮತ್ತು ಸೆಪ್ರೇಟಾಗಿ ರೊಟ್ಟಿನೂ ಬಾಕ್ಸ್ಗೆ ಹಾಕ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಿಸಿಬೇಳೆ ಬಾತ್ ತಿನ್ನೋಣ, ಸರ್ವ್ ಮಾಡೋಣ, ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಥರ ಬಿಸಿಬೇಳೆ ಬಾತು ಮಿಕ್ಕಿರುವಂಥ ಅನ್ನದಿಂದ ಹೇಗೆ ಮಾಡೋದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.